ಒಂದ್ ಕಡೆ ದೆಹಲಿಯಿಂದ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ರಾಜ್ಯದ ಶಾಸಕರ ಸಮಸ್ಯೆಗಳನ್ನು ಕೇಳ್ತಿದ್ದಾರೆ. ಇನ್ನು ಈ ಕಡೆ ರಾಜ್ಯದಿಂದ ಸಿಎಂ ಮತ್ತು ಡಿಸಿಎಂ ದೆಹಲಿ ಕಡೆ ಹೊರಟಿದ್ದಾರಂತೆ. ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಶಾಸಕರ ಜೊತೆಗಿನ ಸಭೆ ಒಂದ್ ಕಡೆ ಸುರ್ಜೇವಾಲಾ ನಡೆಸ್ತಾ ಇದ್ದಾರೆ. ಅಭಿಪ್ರಾಯ ಸಂಗ್ರಹ ಮತ್ತೊಂದು ಮಗದೊಂದಲ್ಲಾಗುತ್ತೆ. ಆ ಅಭಿಪ್ರಾಯ ಸಂಗ್ರಹ ಪ್ರಕ್ರಿಯೆ ಚಾಲ್ತಿಯಲ್ಲಿರೋ ಸಂದರ್ಭದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿ ಕಡೆಗೆ ಯಾಕೆ ಹೋಗಿದ್ದಾರೆ? ಅದರಲ್ಲೂ ನಾಳೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೋಗ್ತಾರೆ, ನಾಡಿದ್ದು ಸಿಎಂ ಹೋಗ್ತಾರೆ. ಸೊ ದೆಹಲಿಯ ಈ ಉಭಯ ನಾಯಕರ ಪ್ರಯಾಣ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ ರಹಸ್ಯ ಭೇಟಿ ಆಗ್ತಾರಾ? ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ? ಸಿಎಂ ಡಿಸಿಎಂ ನಮ್ಮ ಮುಂದೆ, ಮಾಧ್ಯಮದ ಮುಂದೆ, ಜನರ ಮುಂದೆ ಹೇಳ್ದಂಗೆ ಮಾತ್ರ ದೆಹಲಿಗೆ ಹೋಗಿ ಮಾತಾಡ್ಕೊಂಡು ಬರ್ತಾರಾ, ಅಥವಾ ನಿಮ್ಮ ಮುಂದೆ ಪ್ರಸ್ತಾಪಿಸದ ಹಲವು ವಿಚಾರಗಳು ಕೂಡ ಅಲ್ಲಿ ಚರ್ಚೆ ಆಗಬಹುದಾ? ಅಫ್ಕೋರ್ಸ್ ಡಿಸಿಎಂ ಹೇಳಿದ್ರು ಹಿಂದೆ ನಮ್ದದು ದೇವಸ್ಥಾನ ಇದ್ದಂಗೆ, ನಾವು ಆ ರೋಡಲ್ಲಿ ಹೋಗ್ತಾ ಇದ್ರು ಒಂದ್ಸಲ ಹೋಗಿ ಕೈ ಮುಕ್ಕೊಂಡು ಬರೋದು ಅಥವಾ ನಮಸ್ಕಾರ ಮಾಡ್ಕೊಂಡು ಬರೋದು, ದರ್ಶನ ಮಾಡ್ಕೊಂಡು ಬರೋದು ಸಾಮಾನ್ಯ. ಅದು ಹೈಕಮಾಂಡ್ ಅನ್ನೋದು ನಮ್ಮ ದೇವಸ್ಥಾನ ಅಂತ ಮಾತಾಡಿದ್ರು. ಸೊ ಹೈಕಮಾಂಡ್ ಭೇಟಿಗೆ ಹೋಗಬಹುದು ಇಬ್ರು, ಬಟ್ ಏನು ಚರ್ಚೆ ಆಗುತ್ತೆ ಗೊತ್ತಿಲ್ಲ.